ಈಗ ನೀವು ಬಂದ್ಮೇಲೆ ಆ ಕಡೆ ಒಂದು ಹಾಕಿಲ್ಲ ಸರ್. ನಾವು ಅಲ್ಲಿ ಬೇರೆ ಇದ್ರ ಮಹಾತ್ಮ ಏನಪ್ಪ ಅಂದ್ರೆ ಒಂದೇ ಹಾಕೊಳ್ಳೋದೇನೋ ಹುಡುಗಾಟ ವಿಚಾರ ಇದು ತಾಯಿ ಇದ್ದಾಗಿದ್ದು ನಮಗೆ. ನಾವು ಯಾವ ರಾಜಕಾರಣಿನೂ ಬೇಕಲ್ಲ, ಯಾರು ಬೇಕಾಗಿಲ್ಲ ನಮಗೆ. ಇದು ಹಕ್ಕು. ನಾವು ಯಜಮಾನ್ರು ಇವತ್ತೇನು ನಿಮ್ಗೆ ಹಕ್ಕು ಸಿಕ್ಕಿದೆ ಅಂದ್ರೆ, ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ರೆ ಇವತ್ತಿನ ನಿಮ್ಗೆ ಸಿಗ್ತದೆ ಹಕ್ಕು. ಆಯ್ತಾ? ದೇವ್ರುಗಳೇ ದಯವಿಟ್ಟು ಅಯ್ಯಪ್ಪ ಸ್ವಾಮಿ ಮಾಲ ಹಾಕ್ಸ್ಕೊತಾರೆ ಹಂಗ ತಗೊಂಡ್ ಮುಡಿಬಿಡೋದಲ್ಲ, ಅಟ್ಲಿ ಹಚ್ಕೊಳ್ಳೋ. ಇದನ್ನ ಯಾವ ನಿಮ್ ಹೆಗಲಿರ್ಬೇಕು. ಇದು ಇದ್ದಷ್ಟು ನಿಮ್ಗೆ ನ್ಯಾಯ ಸಿಕ್ಕುತ್ತ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನೆಕ್ಸ್ಟ್ ಇವರು ನಾವೆಲ್ಲ ಮಾತಾಡಿ ಬೇರೆ ಒಂದು ಕಾರ್ಯಕ್ರಮ ಅದ, ನಾನು ಮಾತಾಡ್ತೀನಿ, ಸಾಕು, ಜಾಸ್ತಿ ಮಾತಾಡ್ತೀನಿ. ಇವತ್ತು ಈ ಸರ್ಕಾರಗಳು ರೈತರ ಪರವಾಗಿ ಯಾವುದೇ ತರದ ಜವಾಬ್ದಾರಿ ತಗೊಂಡಿಲ್ಲ. ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ವಿಧಾನಸೌಧ ಮುಂದೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರೋ ವಿಧಾನಸೌಧ ಮುಂದೆ, ರಾಜ್ಯಪಾಲರುಗಳ ಮುಂದೆ ಈ ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ ನಮ್ಮ ಹಸುಂಡವನ್ನ ಧರಿಸಿ ಪ್ರಮಾಣ ವಚನ ಸ್ವೀಕರಿಸಿ ಅದ್ರ ಬೆಳಗ್ಗೆ ಹೊತ್ತಿಗೆ ರೈತರನ್ನ ಬೆನ್ಮೂಳೆ ಉರಿಯೋದನ್ನ ತಾವೆಲ್ಲ ನೋಡ್ತಾ ಇದ್ದೀವಿ. ಈಗಾಗಲೇ ನಮಗೆ 1947 ಸ್ವಾತಂತ್ರ್ಯ ಬಂತು. ಅವತ್ತಿಂದ ಇವತ್ತುವರೆಗೂ ರೈತರನ್ನ ಬಂಡವಾಳ ಮಾಡ್ಕೊಂಡು ಈ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಇವತ್ತೇನು ರೈತರ ಹೇಳ್ಕೊಂಡು ಅವರ ರಾಜಕೀಯವನ್ನ ಮಾಡ್ಕೊಂಡು ರೈತರಿಂದ ಸುಪ್ಪತ್ತಿಗೆಗೆ ಇವರೇನು ಜೀವನ ಮಾಡ್ತಾ ಇದ್ದಾರೆ, ಅದೆಲ್ಲ ಮುಂದಿನ ದಿನದಲ್ಲಿ ಈ ರಾಜಕಾರಣಿಗಳಿಗೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಒಂದು ಪಾಠವನ್ನ ಕಲಿಸ್ಬೇಕು ಇಡೀ ರಾಜ್ಯದ ರೈತರು ಒಂದಾಗಿ ಅಂತ ಹೇಳ್ತಾ, ನಮ್ಮ ರೈತರು ಇವತ್ತು ಹಸು ಟವಲ್ ಧರಿಸಿದ್ರಿ. ಯಾವುದೇ ಆಫೀಸ್ಗೆ ಹೋಗಿ, ತಾಲೂಕ್ ಆಫೀಸ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ಹಾಸ್ಪಿಟ್ಲ್ಗೆ ಹೋಗಿ, ನಾಡ ಕಚೇರಿಗಳಿಗೆ ಹೋಗಿ, ದಯಮಾಡಿ ಈ ಟವಲ್ನ ಹಾಕೊಂಡು ಹೋಗಿ. ಈ ಟವಲ್ ಹಾಕೊಂಡು ಹೋಗಿ ನೋಡಿ. ಈ ಟವಲ್ ತೆಗೆದ್ಬಿಟ್ಟು ಹೋಗಿ ಒಂದೇ ನೋಡಿ. ಟವಲ್ ಹಾಕೊಂಡ್ರೆ ಎಷ್ಟು ಗೌರವ ಕೊಡ್ತಾರೆ, ಟವಲ್ ಹಾಕಲ್ದೇ ಇದ್ರೆ ಎಷ್ಟು ಗೌರವ ಸಿಗುತ್ತೆ ಅಂತ ತಮಗೆ ಗೊತ್ತಾಗುತ್ತೆ. ಅದರಿಂದ ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಗ್ರಾಮದ ರೈತರದ್ದು ಯಾವುದೇ ಜಮೀನ್ದು ದುರಸ್ತಿ, ಫೋಡೋ, ಮತ್ತೊಂದು ರೈತರ ಜಮೀನು ಹೋಗುವಂತ ಒಂದು ಕಾಲ್ದಾರಿಗಳು ಇರುತ್ತೆ, ಸರ್ಕಾರಿ ರೋಡ್ ಇರ್ತದೆ ಹಳಸರ್ಗಗಳಲ್ಲಿ. ಆ ಥರದ ಯಾವುದೇ ರೈತರುಗಳಿಗೆ ತೊಂದರೆ ಇದ್ರೆ ಈ ಗ್ರಾಮ ಘಟಕದ ಅಧ್ಯಕ್ಷರು ವೆಂಕಟೇಶ್ ಅವ್ರನ್ನ ಭೇಟಿ ಮಾಡಿ ಅವರು ನಮ್ಮ ಗಮನಕ್ಕೆ ತಂದ್ರೆ ಈ ರೈತರಿಗೆ ಏನು ಸಮಸ್ಯೆ ಇದೆ, ಮೂಲಭೂತ ಹಕ್ಕುಗಳು ಖಾತೆ ಆಗದಿರ್ಬೋದು, ಇಲ್ಲ ದುರಸ್ತು ಕೊಡಾಗದಿರ್ಬೋದು, ಇಲ್ಲ
ರೈತ ಇನ್ನೊಂದು ಜಮೀನ್ ಮೇಲೆ ಇನ್ನೊಂದು ಜಮೀನ್ಗೆ ಹೋಗಿ ತೊಂದರೆ ಕೊಡ್ಬೋದು, ಇಲ್ಲ ರೈತ ಪೈಪ್ ಲೈನ್ ಮಾಡೋದಕ್ಕೆ ತೊಂದರೆ ಕೊಡ್ಬೋದು ಪ್ರಭಾವಿಗಳು, ಇಲ್ಲ ರೈತರಿಗೆ ಪಂಪ್ಸೆಟ್ಗೆ ಕರೆಂಟಿಗೆ ತೊಂದರೆ ಕೊಟ್ಟಿರ್ಬೋದು. ಆ ಥರದ್ದು ಯಾವುದೇ ಥರದಿದ್ರು ಮತ್ತೆ ರೈತರ ಸಂಪೂರ್ಣ ಸಾಲ ಮನ್ನಾ ಹಾಕಬೇಕು ಅಂತೇಳಿ ಇವತ್ತು ನಾವು 12ನೇ ತಾರೀಕು 8ನೇ ತಾರೀಕು ಚಳಿಗಾಲದ ಅಧಿವೇಶನ ಶುರುವಾಗುವಂಥ ಸಂದರ್ಭದಲ್ಲಿ 12ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟ ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನ ಇಟ್ಕೊಂಡಿದೆ ಬೆಳಗಾಂನಲ್ಲಿ. ಮೈಸೂರು ಟೌನ್ ಹಾಲ್ ನಲ್ಲಿ ಮಾಡ್ಕೊ ಬರ್ತಾ ಇದೀವಿ ಬಂಧುಗಳೇ. ಅದೇ ರೀತಿಯಾಗಿ ಡಿಸೆಂಬರ್ 23ನೇ ತಾರೀಕು ಮೈಸೂರಿನಲ್ಲಿ JK ಗ್ರೌಂಡ್ ಅಲ್ಲಿ ಒಂದು 5,000 ರಿಂದ 10,000 ಜನ ರೈತರನ್ನ ಸೇರಿಸಿ ಕಾರ್ಯಕ್ರಮ ಮಾಡ್ತಾ ಇದೀವಿ.